ಎಲ್ಲರಿಗೂ ಜೈ ಭೀಮ್. ನಮ್ಮ ಬುದ್ಧಾಯ ಬಂಧುಗಳೇ, ಕರ್ನಾಟಕ ರಾಜ್ಯದ ಬಡವರ ಬಂಧು, ಯುವಕರ ಆಶಕಿರಣ, ಜನಮೆಚ್ಚಿದ ನಾಯಕ, ದಲಿತರ ಧ್ವನಿ, ವಿಧಾನಸೌಧದಲ್ಲಿ ಗರ್ಜಿಸ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಅಂತ ಹೇಳ್ಬೋದು. ಬಂಧುಗಳೇ, ಇವತ್ತಿನ ದಿನದಲ್ಲಿ ನಮ್ಮ ಸಮುದಾಯದ ಒಬ್ಬ ಹಿರಿಯ ನಾಯಕನನ್ನು, ಯುವ ನಾಯಕನನ್ನು ಗೌರವಿಸಕ್ಕಾಗಲಾರ್ದೇ ಕೆಲವು ಕಿಡಿಗಳು ಅವರಿಗೆ ಸುಮಾರು 2-3 ದಿವಸದಿಂದ ನಾವೆಲ್ಲ ನೋಡ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣದಲ್ಲಿ. ಬಂಧುಗಳೇ, ಅವರಿಗೆ ಯಾವ ಥರ ಒಂದು ಕಿಡಿಗಳು ಫೋನ್ ಮುಖಾಂತರ ವಚ ಶಬ್ದಗಳ ಮುಖಾಂತರ ಬೈತಕ್ಕಂಥ ಆಗಿರ್ಬೋದು, ವಿಡಿಯೋಗಳು ಮಾಡಿ ಹಾಕ್ತಕ್ಕಂಥ ಆಗಿರ್ಬೋದು, ಅದೆಲ್ಲ ನೋಡ್ತಾ ಇದ್ದೀವಿ. ಇಷ್ಟೆಲ್ಲ ಆದರೂ ಕೂಡ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ನಮ್ಮ ದಲಿತ ಸಮುದಾಯ ಕೈಕೊಂಡು ಕೂತಿಲ್ಲ. ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಏನಾದರೂ ಆದರೆ ಇಡೀ ರಾಜ್ಯವನ್ನು ಬಂದ್ ಮಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಈ ಕರ್ನಾಟಕ ಸರ್ಕಾರ ವತಿಯಿಂದ Z+ ಅಗ್ರೇಡ್ ನೀಡಬೇಕು. ಅದೇ ರೀತಿ ಅವ್ರಿಗೆ ಯಾರು ಅವಚ್ಯ ಶಬ್ದದಿಂದ ಮಾತಾಡಿದ್ರು ಮತ್ತು ಅವರಿಗೆ ಯಾರು ಜೀವ ಬದುಕಿ ಹಾಕ್ತಿದ್ದವ್ರ ಅಂಥವ್ರನ್ನ ಆದಷ್ಟು ಬೇಗ ಈ ಕರ್ನಾಟಕ ಸರ್ಕಾರ ಪತ್ತೆ ಹಚ್ಚಿ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಶಿಕ್ಷೆ ನೀಡಬೇಕಂತ ಹೇಳಿ ನಾವು ಇವತ್ತು ಬೀದರ್ ಜಿಲ್ಲೆ ಜೈ ಭೀಮ್ ಗರ್ಜನ ಸಮಿತಿ ಕರ್ನಾಟಕ ವತಿಯಿಂದ ಎಚ್ಚರಿಸುತ್ತೇವೆ. ನನ್ನ ಹೆಸರು ರಾಹುಲ್ ಡಾಂಗೆ ಅಂತ ಹೇಳಿ, ಜೈ ಭೀಮ್ ಗರ್ಜನ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಬೀದರಿಂದ.